ನಾವಂತೂ ಹಳೆ ತಲೆಮಾರಿನವರಲ್ವಾ, ಹಂಗಾಗಿ ಹಳಬರಿಂದ ಕಲ್ತಿದ್ದೀವಲ್ಲ ಅದನ್ನ ಮುಂದುವರ್ಸ್ಕೊಂಡ್ ಬರ್ತಾ ಇದ್ವಿ. ಹಂಗಾಗಿ ಮುಂದಿನವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಅಭಿಲಾಷೆ. ಯಾಕೆಂದ್ರೆ ಫಸ್ಟು ಯಾರು ಕಷ್ಟದಲ್ಲಿದ್ದಾಗ ಹೋಗಿ ಮೊದಲು ಬರ್ತಾನೋ, ಒಂದು ಉದಾಹರಣೆ, ಸ್ಪಷ್ಟವಾಗಿ ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಂದು ಲಾಜ್ ಬೀದಿಯೊಳಗೆ ಹೋಗ್ತಾ ಇರ್ತೀವಿ, ತಟ್ಟೆ ಹಿಡ್ಕೊಂಡಿರ್ತೀವಿ, ಎಲ್ಲ ಕ್ಲೀನಾಗಿ ಅಂದ್ರೆ ಒಳ್ಳೆ ಲುಂಗಿ ಕಟ್ಕೊಂಡಿರ್ತೀವಿ, ಜರ್ತಾರಿ ಲುಂಗಿ ಕಟ್ಕೊಂಡು ಹೋಗ್ತಾ ಇರ್ತೀವಿ. ಹೋಗುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಅದು ಸಡ್ಲಾಗಿದ ತಕ್ಷಣ ಕೈಯಲ್ಲಿ ತಟ್ಟೆ ಇರುತ್ತೆ, ಎಷ್ಟು ಬೇಗ ಹಿಂಗ ಅಂತೀವಲ್ಲ ನಾವು, ಅಷ್ಟು ಬೇಗ ಕಷ್ಟಕ್ಕೆ ಯಾರು ಬರ್ತಾರೆ ಅವನೇ ನಿಜವಾದ ಸ್ನೇಹಿತ ಕಣೋ ರಾಕೇಶ. ನೋಡಿ, ನಾವಂತೂ ಹಳೆ ತಲೆಮಾರಿನವರಲ್ವಾ, ಹಂಗಾಗಿ ಹಳಬರಿಂದ ಕಲ್ತಿದ್ದೀವಲ್ಲ ಅದನ್ನ ಮುಂದುವರ್ಸ್ಕೊಂಡ್ ಬರ್ತಾ ಇದ್ವಿ. ಹಂಗಾಗಿ ಮುಂದಿನವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಅಭಿಲಾಷೆ. ಯಾಕೆಂದ್ರೆ ಫಸ್ಟು ಯಾರು ಕಷ್ಟದಲ್ಲಿದ್ದಾಗ ಹೋಗಿ ಮೊದಲು ಬರ್ತಾನೋ, ಒಂದು ಉದಾಹರಣೆ, ಸ್ಪಷ್ಟವಾಗಿ ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಂದು ಲಾಜ್ ಬೀದಿಯೊಳಗೆ ಹೋಗ್ತಾ ಇರ್ತೀವಿ, ತಟ್ಟೆ ಹಿಡ್ಕೊಂಡಿರ್ತೀವಿ, ಎಲ್ಲ ಕ್ಲೀನಾಗಿ ಅಂದ್ರೆ ಒಳ್ಳೆ ಲುಂಗಿ ಕಟ್ಕೊಂಡಿರ್ತೀವಿ, ಜರ್ತಾರಿ ಲುಂಗಿ ಕಟ್ಕೊಂಡು ಹೋಗ್ತಾ ಇರ್ತೀವಿ. ಹೋಗುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಅದು ಸಡ್ಲಾಗಿದ ತಕ್ಷಣ ಕೈಯಲ್ಲಿ ತಟ್ಟೆ ಇರುತ್ತೆ, ಎಷ್ಟು ಬೇಗ ಹಿಂಗ ಅಂತೀವಲ್ಲ ನಾವು, ಅಷ್ಟು ಬೇಗ ಕಷ್ಟಕ್ಕೆ ಯಾರು ಬರ್ತಾರೆ ಅವನೇ ನಿಜವಾದ ಸ್ನೇಹಿತ ಕಣೋ ರಾಕೇಶ. ನೋಡಿ, ನಾವಂತೂ ಹಳೆ ತಲೆಮಾರಿನವರಲ್ವಾ, ಹಂಗಾಗಿ ಹಳಬರಿಂದ ಕಲ್ತಿದ್ದೀವಲ್ಲ ಅದನ್ನ ಮುಂದುವರ್ಸ್ಕೊಂಡ್ ಬರ್ತಾ ಇದ್ವಿ. ಹಂಗಾಗಿ ಮುಂದಿನವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಅಭಿಲಾಷೆ. ಯಾಕೆಂದ್ರೆ ಫಸ್ಟು ಯಾರು ಕಷ್ಟದಲ್ಲಿದ್ದಾಗ ಹೋಗಿ ಮೊದಲು ಬರ್ತಾನೋ, ಒಂದು ಉದಾಹರಣೆ, ಸ್ಪಷ್ಟವಾಗಿ ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಂದು ಲಾಜ್ ಬೀದಿಯೊಳಗೆ ಹೋಗ್ತಾ ಇರ್ತೀವಿ, ತಟ್ಟೆ ಹಿಡ್ಕೊಂಡಿರ್ತೀವಿ, ಎಲ್ಲ ಕ್ಲೀನಾಗಿ ಅಂದ್ರೆ ಒಳ್ಳೆ ಲುಂಗಿ ಕಟ್ಕೊಂಡಿರ್ತೀವಿ, ಜರ್ತಾರಿ ಲುಂಗಿ ಕಟ್ಕೊಂಡು ಹೋಗ್ತಾ ಇರ್ತೀವಿ. ಹೋಗುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಅದು ಸಡ್ಲಾಗಿದ ತಕ್ಷಣ ಕೈಯಲ್ಲಿ ತಟ್ಟೆ ಇರುತ್ತೆ, ಎಷ್ಟು ಬೇಗ ಹಿಂಗ ಅಂತೀವಲ್ಲ ನಾವು, ಅಷ್ಟು ಬೇಗ ಕಷ್ಟಕ್ಕೆ ಯಾರು ಬರ್ತಾರೆ ಅವನೇ ನಿಜವಾದ ಸ್ನೇಹಿತ ಕಣೋ ರಾಕೇಶ. ನೋಡಿ.